ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಾಸನ್ಪುರ ಮಾರ್ಕೆಟ್ನ ತರಕಾರಿ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಿರೋದು ಏನಂದರೆ ಡೈಲಿ ವಿಡಿಯೋಗಳನ್ನ ಹಾಕಿ ಮೇಡಮ್ ಅಂತ ಹೇಳಿಬಿಟ್ಟು. ಹಾಗೆಯೇ ನಿಮ್ಮ ಸಪೋರ್ಟ್ ಕೂಡ ಇರಬೇಕು. ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಈ ಒಂದು ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಇನ್ನೂ ಹೆಚ್ಚಿನ ಇದೇ ರೀತಿ ತರಕಾರಿ ವಿಡಿಯೋ ಆಗಿರ್ಬೋದು ಅಥವಾ ಯಶವಂತಪುರ ಮಾರುಕಟ್ಟೆಯ ವಿಡಿಯೋ ಆಗಿರ್ಬೋದು, ಏನೇ ಒಂದು ಅಪ್ಡೇಟ್ ಬೇಕು ಅಂದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಡೇಟು 8/1/2026 ಗುರುವಾರ. ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ಬೆಳಗ್ಗೆ ಮುಂಚೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಈ ಚಳಿಲಿ ರೈತರು ಅವರು ಬೆಳೆದಿರುವಂತಹ ಬೆಳೆನ ತಗೊಬಂದು ವ್ಯಾಪಾರ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ ನೈಟೆಲ್ಲ ಅವರಿಗೆ ಕಷ್ಟ ಆಗುತ್ತೆ. ಇದು ಇವಾಗ ನಾವು ನೋಡ್ತಿರುವಂತಹ ಬೀನ್ಸ್ಗೆ 20 ರೂಪಾಯಿ ಕೆಜಿ ಇದೆ, ನೋಡಬಹುದು. ಈ ಬೀನ್ಸು 20 ರೂಪಾಯಿಗೆ 1 ಕೆಜಿ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ, ದಾಸನ್ಪುರ ಮಾರ್ಕೆಟ್ನಲ್ಲಿದು ನೋಡ್ತಾ ಇರಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಹೀರೆಕಾಯಿಗೆ 5 ರೂಪಾಯಿ ಕೆಜಿ ಇದೆ. 5 ರೂಪಾಯಿಗೆ 1 ಕೆಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗ್ತಾ ಇರೋದು. ದಾಸನ್ಪುರ ಮಾರ್ಕೆಟ್ಗೆ ಒಮ್ಮೆ ಬಂದರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಕಡಿಮೆ ರೇಟಿಗೆ ಇವತ್ತು ತರಕಾರಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ಇದು 6 ರೂಪಾಯಿ ಕೆಜಿ ಇದೆ, ನೋಡಬಹುದು. ಈ ಒಂದು ಬದನೆಕಾಯಿಗೆ 6 ರೂಪಾಯಿಗೆ 1 ಕೆಜಿ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ, ನೋಡ್ಬೋದು. ಫ್ರೆಶ್ ಆಗಿದೆ. ರೈತರು ಬೆಳೆದಿರುವಂತಹ ತರಕಾರಿನ ಡೈರೆಕ್ಟಾಗಿ ಮಾರ್ಕೆಟ್ಗೆ ತಂದಿರ್ತಾರೆ, ನೋಡಬಹುದು. ಇದು 20 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಈ ಮೂಲಂಗಿ 20 ರೂಪಾಯಿಗೆ 1 ಕೆಜಿ ಈ ಮೂಲಂಗಿ ಸಿಗ್ತಾ ಇದೆ, ನೋಡಬಹುದು. ನಿಮಗೆ ದಾಸನ್ಪುರ ಮಾರ್ಕೆಟಿಗೆ ಬಂದು ಹೋಲ್ಸೇಲ್ ರೇಟಲ್ಲಿ ಈ ರೀತಿ ತಗೊಂಡು ಹೋಗೋದ್ರಿಂದ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಅಂದರೆ ತರಕಾರಿ ಅಂಗಡಿಗಳಲ್ಲಿ ಒಳ್ಳೆ ಲಾಭ ಸಿಗುತ್ತೆ ನಿಮಗೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೀನ್ಸ್ಗೆ 26 ರೂಪಾಯಿ ಕೆಜಿ ಇದೆ, ನೋಡಬಹುದು. ಇದು ನಾಟಿ ಅನಿಸುತ್ತೆ. 26 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, ನೋಡಬಹುದು. 26 ರೂಪಾಯಿಗೆ 1 ಕೆಜಿ. ಸೊ ನಾನು ತರಕಾರಿ ನೇಮ್ಗಳಲ್ಲಿ ಏನಾದರೂ ತಪ್ಪಾಗಿ ಹೇಳಿದ್ರೆ ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು 10 ರೂಪಾಯಿ ಕೆಜಿ ಇದೆ. ಈ ನವಿಲು ಕೂಸು 10 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, ನೋಡಬಹುದು. ಸೈಜ್ಗಳನ್ನ ನೋಡ್ಕೊಳ್ಳಿ, ಸ್ವಲ್ಪ ದೊಡ್ಡ ಸೈಜ್ ಇದೆ, ಹಾಗಾಗಿ ನಿಮಗೆ 10 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ರೇಟು ಏನಾದ್ರು ಚೇಂಜಸ್ ಆಗಿದೆಯಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವತ್ತು ಸ್ವಲ್ಪ ಜಾಸ್ತಿ ವಿಡಿಯೋ ಇದ್ದಾವೆ, ಸೊ ವಿಡಿಯೋನ ಕೊನೆ ತನಕ ನೋಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಈ ಒಂದು ತೊಂಡೆಕಾಯಿ 30 ರೂಪಾಯಿಗೆ 1 ಕೆಜಿ ಇವಾಗ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ, ನೋಡಬಹುದು. ಯಾವ ರೀತಿ ಸೈಜ್ಗಳಿದ್ದಾವೆ ಆ್ಯಂಡ್ ಫ್ರೆಶ್ ಆಗಿದೆಯೋ ಇಲ್ವೋ ನೋಡಬಹುದು. ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ, ನೋಡಬಹುದು. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಬೀಟ್ರೂಟ್ಗೆ 20 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, ನೋಡಬಹುದು. ಯಾವ ರೀತಿ ಸೈಜ್ಗಳಿದಾವೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. 20 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ದಾಸನ್ಪುರ ಮಾರ್ಕೆಟ್ನಲ್ಲಿ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ 20 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, ನೋಡಬಹುದು. ಕ್ಯಾರೆಟ್ ಯಾವ ರೀತಿ ಇದೆ ಅನ್ನೋದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಆ್ಯಂಡ್ ಫ್ರೆಶ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಗಮನಿಸ್ಕೊಳ್ಳಿ. ನೀವು ಕೂಡ ದಾಸನ್ಪುರ ಮಾರ್ಕೆಟ್ಗೆ ಬಂದು ನೀವು ಕೂಡ ತಗೊಂಡು ಹೋಗ್ಬೋದು ಗ್ರಾಹಕರು, ಯಾಕಂದರೆ ತೀರಾ ಕಡಿಮೆ ರೇಟಿಗೆ ಸಿಗತ್ತೆ ದಾಸನ್ಪುರ ಮಾರ್ಕೆಟ್ನಲ್ಲಿ. ಅದರ ಜೊತೆಗೆ ನೀವು ದಾಸನ್ಪುರ ಮಾರ್ಕೆಟಿಗೆ ಬರೋದ್ರಿಂದ ಒಳ್ಳೆ ತುಂಬ ತರಕಾರಿಗಳನ್ನ ನೋಡಬಹುದು. ಇದು 20 ರೂಪಾಯಿಗೆ ಇದು ಕೂಡ 1 ಕೆಜಿ ಸಿಗ್ತಾ ಇದೆ, ನೋಡಬಹುದು. ಈ ಕ್ಯಾರೆಟು ಕೂಡ 20 ರೂಪಾಯಿಗೆ 1 ಕೆಜಿ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಹಾಗಲಕಾಯಿಗೆ 40 ರೂಪಾಯಿಗೆ 1 ಕೆಜಿ. ತುಂಬ ಆರೋಗ್ಯಕರವಾದದ್ದು, ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಅನಿಸುತ್ತೆ. 40 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, ನೋಡ್ಬೋದು. ಯಾವ ರೀತಿ ಇದೆ ಸೈಜ್ಗಳು ಆ್ಯಂಡ್ ನೋಡ್ಕೊಳ್ಬೋದು. ಈ ದೊಡ್ಡ ಹಾಗಲಕಾಯಿಗೆ 30 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ, ನೋಡಬಹುದು. ಫ್ರೆಶ್ ಆಗಿದೆ ಹಾಗಲಕಾಯಿ. ರೈತರು ಬೆಳೆದಿರುವಂತಹ ಬೆಳೆನ ತರಕಾರಿಗಳನ್ನ ಡೈರೆಕ್ಟಾಗಿ ದಾಸನ್ಪುರ ಮಾರ್ಕೆಟಿಗೆ ತಗೊಬಂದು ಇಟ್ಟು ವ್ಯಾಪಾರನ ಮಾಡ್ತಾ ಇದ್ದಾರೆ. ಇದು ಒಂದು ಲಿಂಬೆಹಣ್ಣಿಗೆ 2 ರೂಪಾಯಿ ಇದೆ, ನೋಡ್ಬೋದು. 2 ರೂಪಾಯಿಗೆ 1 ಲಿಂಬೆಹಣ್ಣು ಸಿಗುತ್ತೆ, ನೋಡ್ಕೊಳ್ಳಿ ಮಾರ್ಕೆಟ್ನಲ್ಲಿ. ಯಾರೆಲ್ಲ ದಾಸನ್ಪುರ ಮಾರ್ಕೆಟಿಗೆ ಬರ್ತಿರೋ ಕಮೆಂಟ್ ಮಾಡಿ. ಗ್ರಾಹಕರೇ ಆಗಿರ್ಬೋದು, ಈ ವಿಡಿಯೋ ನೋಡ್ತಿರುವಂತಹ ರೈತರೇ ಆಗಿರಬಹುದು, ದಾಸನ್ಪುರ ಮಾರ್ಕೆಟಿಗೆ ಬರೋರು ಕಮೆಂಟ್ ಮಾಡಿ. ಇದು 3 ರೂಪಾಯಿಗೆ 1 ಲಿಂಬೆಹಣ್ಣು ಸಿಗ್ತಾ ಇದೆ, ನೋಡಬಹುದು. ಯಾವ ರೀತಿ ಇದೆ ಅನ್ನೋದು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಲಿಂಬೆಹಣ್ಣುಗಳ ಗಾತ್ರಗಳನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದು 1 ರೂಪಾಯಿಗೆ ಒಂದು ಸಿಗ್ತಾ ಇದೆ. 1 ರೂಪಾಯಿಗೆ 1 ಲಿಂಬೆಹಣ್ಣು ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ, ನೋಡಬಹುದು. ಸೊ ಅತಿ ಕಡಿಮೆ ಬೆಲೆಗೂ ಸಿಗತ್ತೆ. 1-2 ರೂಪಾಯಿ 3 ರೂಪಾಯಿಗೂ ಬೇಕಾಗಿರುವಂತಹ
ಲಿಂಬೆಹಣ್ಣು ಸಿಗುತ್ತೆ. ಇವಾಗ ನಾವು ನೋಡ್ತಿರುವಂತಹ ಮರಗೆಣಸಿಗೆ ಇದು ಕೂಡ 13 ರೂಪಾಯಿಗೆ 1 kg ಸಿಗ್ತಾ ಇದೆ. 13 ರೂಪಾಯಿಗೆ ಈ ಒಂದು ಗೆಣಸು ಸಿಗುತ್ತೆ. ಮರಗೆಣಸು 13 ರೂಪಾಯಿಗೆ ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಸೋರೆಕಾಯಿಗೆ 12 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 12 ರೂಪಾಯಿಗೆ ಈ ಒಂದು ತರಕಾರಿ ಸಿಗ್ತಾ ಇದೆ. ಸೋರೆಕಾಯಿ 12 ರೂಪಾಯಿಗೆ ನೋಡಬಹುದು. ಸೈಜ್ ಕೂಡ ಚೆನ್ನಾಗಿದೆ. ಇವಾಗ ನಾವು ನೋಡ್ತಿರುವಂತಹ ಮೆಣಸಿಗೆ 40 ರೂಪಾಯಿಗೆ 1 kg. ಈ ಒಂದು ಹಸಿ ಮೆಣಸಿಗೆ 40 ರೂಪಾಯಿಗೆ 1 kg ನಿಮಗೆ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಈ ಒಂದು ಪಡವಲಕಾಯಿಗೆ 2 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದನ್ನ ಒಂದಿಷ್ಟು ಜನ ಸೋರೆಕಾಯಿ ಅಂತಲೂ ಕರೀತಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಇದ್ರ ಹೆಸರು ಏನು ಅಂತ ಹೇಳಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ರೈತರಿಗೆ ಎಲ್ಲದು ಗೊತ್ತಿರುತ್ತೆ. ಈ ಒಂದು ತರಕಾರಿಗೆ 5 ರೂಪಾಯಿಗೆ 1 kg. ಈ ಒಂದು ಸೀಮೆ ಬದನೆಕಾಯಿಗೆ ದಾಸನಪುರ ಮಾರ್ಕೆಟ್ನಲ್ಲಿ ಕೇವಲ 5 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡ್ಬೋದು ಸೀಮೆ ಬದನೆಕಾಯಿನ ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಹೂಕೋಸ್ಗೆ ಇದು ಟೋಟಲ್ ಆಗಿ 16 ಪೀಸ್ಗೆ ನಿಮಗೆ 250 ರೂಪಾಯಿ ಬೀಳತ್ತೆ. ನೋಡ್ಬೋದು 16 ಪೀಸ್ಗಳು ಸಿಗತ್ತೆ ನಿಮಗೆ 250 ರೂಪಾಯಿ ನಿಮಗೆ ಬೀಳತ್ತೆ. ನೋಡಬಹುದು ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ತುಂಬ ಫ್ರೆಶ್ ಆಗಿದೆ. ಇವತ್ತಿನ ದಾಸನಪುರ ಮಾರ್ಕೆಟಲ್ಲಿ ಎಲ್ಲ ತರಕಾರಿಗಳು ಕೂಡ ತುಂಬ ಫ್ರೆಶ್ ಆಗಿದೆ. ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಹಣ್ಣುಳ್ಳಿ ಕಾಳು ಅಥವಾ ದೊಡ್ಡ ಬೀನ್ಸ್ ಅಂತಾರೆ, ಕೆಲವರು ಹುರುಳಿಕಾಳು ಅಂತಾರೆ. ಇದು 70 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು. ಸೊ ಈ ತರಕಾರಿ ಬಗ್ಗೆನೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಬಹುದು. ಇಷ್ಟು ನಾವು ನೋಡ್ತಿರುವಂತಹ ಗೋರಿಕಾಯಿಗೆ 60 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು. ಇದು ಸೀಸನ್ ಅಲ್ಲ ಅನಿಸುತ್ತೆ, ಹಾಗಾಗಿ ರೇಟ್ ಜಾಸ್ತಿ ಇದೆ. 60 ರೂಪಾಯಿಗೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕ್ಯಾಪ್ಸಿಕಮ್ಗೆ ಈ ಒಂದು ಕ್ಯಾಪ್ಸಿಕಮ್ಗೆ ನಿಮಗೆ 12 ರೂಪಾಯಿಗೆ 1 kg ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ. ದಾಸನಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟ್ಗೆ ಕ್ಯಾಪ್ಸಿಕಮ್ ಸಿಗ್ತಾ ಇದೆ. 12 ರೂಪಾಯಿಗೆ 1 kg ಸಿಗ್ತಾ ಇದೆ. ಬರಬಹುದು, ಮಾರ್ಕೆಟ್ಗೆ ಬಂದು ವ್ಯಾಪಾರನ ಮಾಡಬಹುದು ನೀವು ಕೂಡ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಅವರೆಕಾಯಿಗೆ 40 ರೂಪಾಯಿಗೆ 1 kg. ನೋಡಬಹುದು 40 ರೂಪಾಯಿಗೆ ಈ ಒಂದು ಅವರೆಕಾಯಿ ಸಿಗ್ತಾ ಇದೆ. ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಹಾಗೆ ನನಗೆ ಗೊತ್ತಾಗ್ತಾ ಇಲ್ಲ, ನೇಮ್ಗಳು ತಪ್ಪು ಹೇಳ್ತಿದ್ದೀನಿ ಅನ್ನೋನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಈ ಒಂದು ಸುವರ್ಣಗೆಡ್ಡೆಗೆ 30 ರೂಪಾಯಿಗೆ 1 kg ಇದೆ. ನೋಡಬಹುದು 30 ರೂಪಾಯಿಗೆ 1 kg ಈ ಒಂದು ಸುವರ್ಣಗೆಡ್ಡೆ ಸಿಗ್ತಾ ಇದೆ. ನೋಡ್ಬೋದು. ಈ ಒಂದು ಗೆಣಸಿಗೆ 30 ರೂಪಾಯಿಗೆ 1 kg ಇವಾಗ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ 60 ರೂಪಾಯಿಗೆ 1 kg ಸಿಗ್ತಾ ಇದೆ. ಶುಂಠಿ ರೇಟು ಜಾಸ್ತಿ ಆಗಿರೋದ್ರಿಂದ ತರಕಾರಿ ಮಾರ್ಕೆಟಲ್ಲಿ ಕೂಡ ನಿಮಗೆ 60 ರೂಪಾಯಿಗೆ 1 kg ಶುಂಠಿ ಸಿಗ್ತಾ ಇದೆ. ನೋಡಬಹುದು. ತರಕಾರಿ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿ ಬೆಲೆ 60 ರೂಪಾಯಿ 1 kg. ನೆಕ್ಸ್ಟು ನಾವು ನೋಡ್ತಿರುವಂತಹ ಸೌತೆಕಾಯಿಗೆ ಸೀಮೆ ಸೌತೆಕಾಯಿಗೆ 25 ರೂಪಾಯಿಗೆ 1 kg ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಈ ಒಂದು ಸೌತೆಕಾಯಿ ಸೀಮೆ ಸೌತೆಕಾಯಿಗೆ 25 ರೂಪಾಯಿಗೆ 1 kg. ಸಾಂಬಾರ್ ಸೌತೆಕಾಯಿ ನೋಡಬಹುದು. ಸಾಂಬಾರ್ ಸೌತೆಕಾಯಿಗೆ 25 ರೂಪಾಯಿಗೆ 1 kg ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕುಂಬಳಕಾಯಿಗೆ 16 ರೂಪಾಯಿಗೆ 1 kg. ಸ್ವೀಟ್ ಕುಂಬಳಕಾಯಿ 16 ರೂಪಾಯಿಗೆ 1 kg ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಈ ಒಂದು ಸೌತೆಕಾಯಿಗೆ ನಿಮಗೆ 10 ರೂಪಾಯಿಗೆ kg ಸಿಗ್ತಾ ಇದೆ. ನೋಡಬಹುದು. ನಿನ್ನೆ ಚೀಲ ಲೆಕ್ಕದಲ್ಲಿ ಮಾರ್ತಾ ಇದ್ರು, ಇವತ್ತು kg ಲೆಕ್ಕದಲ್ಲಿ ಮಾರ್ತಾ ಇದ್ದಾರೆ. 10 ರೂಪಾಯಿಗೆ 1 kg ಈ ಒಂದು ಸೌತೆಕಾಯಿ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ನಿಮಗೆ kg ಲೆಕ್ಕದಲ್ಲಿ ಸಿಗತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. 10 ರೂಪಾಯಿಗೆ 1 kg ಈ ಒಂದು ಸೌತೆಕಾಯಿ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ, ಕೆಂಪು ಕ್ಯಾರೆಟ್ಗೆ 40 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು. ಈ ಒಂದು ಕ್ಯಾರೆಟ್ಗೆ 40 ರೂಪಾಯಿಗೆ 1 kg ಸಿಗ್ತಾ ಇದೆ ಕೆಂಪು ಕ್ಯಾರೆಟ್ಗೆ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಎಲೆಕೋಸ್ಗೆ 5 ರೂಪಾಯಿಗೆ 1 kg ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. 5 ರೂಪಾಯಿಗೆ 1 kg, 1 ಪೀಸ್ ಅಥವಾ 1 kg ಇರುತ್ತೆ. ನೋಡಿಕೊಂಡು ತಗೊಳ್ಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಮೆಣಸಿಗೆ, ದಪ್ಪ ಮೆಣಸಿಗೆ 150 ರೂಪಾಯಿಗೆ kg ಸಿಗ್ತಾ ಇದೆ. 150 ರೂಪಾಯಿಗೆ ಈ ಒಂದು ಮೆಣಸು ಸಿಗ್ತಾ ಇದೆ. ನೋಡಬಹುದು. ವಿಡಿಯೋಗಳನ್ನ ನೋಡ್ಕೊಳ್ಳಿ ಆ್ಯಂಡ್ ಕಾಯಿಗಳನ್ನ ಗಮನಿಸ್ಕೊಳ್ಳಿ. ಇವತ್ತಿನ ಬೆಂಡೆಕಾಯಿ 40 ರೂಪಾಯಿಗೆ 1 kg ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. 40 ರೂಪಾಯಿಗೆ 1 kg ಬೆಂಡೆಕಾಯಿ ಸಿಗ್ತಾ ಇದೆ. ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋವಂಥದ್ದು. ಅದು ಬೇರೆ ರೈತರು ಡೈರೆಕ್ಟಾಗಿ ಅವರು ಬೆಳೆದಿರುವಂತಹ ಹೊಲದಿಂದ ಡೈರೆಕ್ಟಾಗಿ ತಗೊಬಂದಿರ್ತಾರೆ. ಇದು 100 ರೂಪಾಯಿಗೆ 1 ಬಾಕ್ಸ್ ಸಿಗ್ತಾ ಇದೆ. ನೋಡಬಹುದು. ಈ ಟೊಮೊಟೊ 100 ರೂಪಾಯಿಗೆ 1 ಬಾಕ್ಸ್ ಸಿಗ್ತಾ ಇದೆ. ಟೊಮೊಟೊ ರೇಟು ಕೇಳ್ತಾ ಇದ್ರಿ. 100 ರೂಪಾಯಿಗೆ 1 ಬಾಕ್ಸು ದಾಸನಪುರ ಮಾರ್ಕೆಟ್ನಲ್ಲಿ ಇವಾಗ ಸಿಗ್ತಾ ಇದೆ. ಸೊ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು. ಹಾಗೆಯೇ ನನಗೂ ಕೂಡ ವಿಡಿಯೋಗಳನ್ನ ನೋಡ್ತಾ ಅಥವಾ ತರಕಾರಿಗಳ ಹೆಸರುಗಳು ಎಲ್ಲಾದರೂ ತಪ್ಪಾಗಿ ಹೇಳಿದರೆ ನಾನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು.
ಇದಿಷ್ಟಾಗಿತ್ತು ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿಯ ಬೆಲೆ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಬೇಕು, ಡೈಲಿ ನಾವು ವಿಡಿಯೋ ಹಾಕಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಬಟನ್ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಗಳನ್ನ. ಅದರ ಜೊತೆಗೆ ನಿನ್ನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರಕಾರಿ ವಿಡಿಯೋಗಳು ನೆಕ್ಸ್ಟ್ ಬರ್ತಾ ಇರುತ್ತೆ ಇದೇ ರೀತಿಯೇ, ನೀವು ಕೂಡ ನೋಡಬಹುದು. ಆ್ಯಂಡ್ ದಾಸನ್ಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಹೋಲ್ಸೇಲ್ ರೇಟಿಗೆ ಅನ್ನೋದು ನೀವು ಕೂಡ ತಿಳ್ಕೊಳ್ಬಹುದು. ಆದಷ್ಟು ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ನೋಡಿದರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.